ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಗೈಸ್? ನಾನು ನಿಮಗೊಂದು ವೆಜಿಟೇಬಲ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಬೆಳಗಿನ ನಾಷ್ಟಕ್ಕೆ ಮಾಡಿದ್ದು. ನಾಷ್ಟಕ್ಕೂ ಮತ್ತು ಟಿಫನ್ ಬಾಕ್ಸಿಗೂ ಎಲ್ಲದಕ್ಕೂ ಈಸಿಯಲ್ಲಿ ಮಾಡುವಂಥ ವೆಜಿಟೇಬಲ್ ರೈಸನ್ನು ಮಾಡಿದ್ದೇನೆ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮತ್ತು ಹಸಿಮೆಣಸಿನಕಾಯಿ, ಸಿಮ್ಲಾ ಮೆಣಸು, ದೊಡ್ಡ ಮೆಣಸು ಅರ್ಧ ಹಾಕಿದ್ದೇನೆ, ಅರ್ಧ ಈರುಳ್ಳಿ, ಒಂದು ಆಲೂಗಡ್ಡೆ ಮತ್ತು ಒಂದು ಕ್ಯಾರೆಟ್, 2-3 ಬೀನ್ಸು ಕಟ್ ಮಾಡಿ ಹಾಕಿದ್ದೇನೆ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಿಕ್ಸ್ ಮಾಡಿ ಹಾಕಿದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಸಿಯಲ್ಲಿ 10 ನಿಮಿಷದಲ್ಲಿ ನಮಗೆ ಬೆಳಗಿನದು ನಾಷ್ಟಕ್ಕೂ ಮತ್ತು ಟಿಫನ್ ಬಾಕ್ಸಿಗೂ ಕೆಲಸಕ್ಕೆ ಹೋಗೋವರಿಗೆಲ್ಲ ಈಸಿಯಲ್ಲಿ ಮಾಡುವಂಥ ರೆಸಿಪಿ ತೋರಿಸ್ಕೊಡ್ತಾ ಇದ್ದೇನೆ. ಇದು ವೆಜಿಟೇಬಲ್ ತಿನ್ನೋದಿಲ್ಲ ಅಂತ ಇರ್ತಾರಲ್ಲ, ಮಕ್ಕಳೆಲ್ಲ ವೆಜಿಟೇಬಲ್ ತಿನ್ನೋದು ಕಡಿಮೆ, ಅದಕ್ಕೆ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಇಲ್ಲಿ ನೋಡಿ, ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೂ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ, ಅರಶಿನ ಹುಡಿ ಇದನ್ನೆಲ್ಲ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಪುದೀನ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನೊಂದು ಗ್ಯಾಸಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದನ್ನು 1 ಕಪ್ಪು ಅಕ್ಕಿಗೆ 1.5 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಅಕ್ಕಿಯನ್ನು ತಗೊಂಡಿದ್ದೇನೆ. ಅದು ನಾನು ಸೋನಾ ಮಸೂರಿದ್ದು ಅಕ್ಕಿಯನ್ನು ತಗೊಂಡಿದ್ದೇನೆ. ಅಕ್ಕಿ ಯಾವುದಾದ್ರೂ ಆಗ್ಬೋದು, ನಾವು ಗೀ ರೈಸ್ ಮಾಡೋದು, ಗಂಧಸಾಲ ಯಾವುದೋ ಆಗ್ಬೋದು. ನಾನಿಲ್ಲಿ ಸೋನಾ ಮಸೂರಿ ಇತ್ತು, ಅದನ್ನು 1 ಕಪ್ ತಗೊಂಡಿದ್ದೇನೆ. ಅದಕ್ಕೆ ನಾನು ಕುದಿಸಿದಂಥ ನೀರು, ಇದು ಕುದಿಯುವ ನೀರು 1.5 ಕಪ್ ಹಾಕ್ಕೊಳ್ತಾ ಇದ್ದೇನೆ. ಅದೇ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಾಕೋದು, 1.5 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಅಕ್ಕಿ 1 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಹಾಕಿ 2 ವಿಸಿಲ್ ಮಾಡಿ ಕುಕ್ಕರ್ ಮುಚ್ಚಿಟ್ಟು, ನಮ್ಮದು ವೆಜಿಟೇಬಲ್ ರೈಸು ತುಂಬಾ ಈಸಿಯಾಗಿ ಟಿಫನ್ ಬಾಕ್ಸಿಗೂ ನಮಗೆ ಬೆಳಗಿನ ನಾಷ್ಟಕ್ಕೂ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ವೆಜಿಟೇಬಲ್ ರೈಸ್ ರೆಡಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಯಾವ ಥರ ಬೆಂದಿದೆ ಅಂತ. ಕರೆಕ್ಟ್ ಅಳತದಲ್ಲಿ 2 ವಿಸಿಲ್ ಮಾಡಿಕೊಂಡ್ರೆ ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ, ಈ ಥರ ಆಗಬೇಕು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ಶಾಲ್ಲ ಇನ್ನೊಂದು ವಿಡಿಯೋದಿಂದ ನಾಳೆ